ಆಗಿದ್ರಿ ಅದನ್ನ ಹೇಳಿ, ಬ್ಯಾಕ್ ಗ್ರೌಂಡ್ ಹೇಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಏನಾಯ್ತಂತ ಹೇಳಿ. ಓಕೆನಾ? ಹೇಳಿ ಮೇಡಮ್. ಆಯ್ತು ಆಯ್ತು. ನಾನು ಬಂದಿದ್ದ ಉದ್ದೇಶ ಟಿಶ್ಯೂಸ್ ಇಂದಾನೆ. ಬ್ರೈನ್ ಟ್ಯೂಮರ್ ಇಂದ ಲೆಫ್ಟ್ ಸೈಡ್ ಪೂರ್ತಿ ನನಗೆ ವರ್ಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಬಂದಿದ್ದು ಡಾಕ್ಟರು ಕೂಡ ನಮಗೆ ಭರವಸೆ ಕೊಡ್ಲಿಲ್ಲ ಅನ್ನೋ ಇದಕ್ಕೆ ಬಂದು ಶರಾವತಿ ಮೇಡಮ್ ನಮ್ ಜಾಯಿನ್ ಮಾಡಿಸಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡುವ ಅಂತ ನಾನು ಜಾಯಿನ್ ಆದೆ. ಈಗ ನಿನ್ನೆ ಪ್ರಾಡಕ್ಟ್ ಶುರು ಮಾಡಿದೀನಿ. ಶುರು ಮಾಡಿ ಅದು ಏನು ಕುಡ್ದು ಒಂದ್ 5 ಮಿನಿಟ್ಸ್ ಅಷ್ಟೇ ನನ್ ಫ್ರೆಂಡ್ ಮಾತಾಡ್ಲಿಕ್ಕೆ ಅಂತ ಬಂದ್ರು. ಅವ್ರಿಗೆ ನಾನ್ ಪ್ರಾಬ್ಲಮ್ ಹೇಳ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೆ. ಈ ನನ್ ಲೆಫ್ಟ್ ಸೈಡ್ ಈ ಬೆರಳಿಂಗ್ ಓಪನ್ ಆಗ್ತಾ ಇರ್ಲಿಲ್ಲ. ಈ ಬೆರಳು ಓಪನ್ ಆಗ್ತಾ ಇರ್ಲಿಲ್ಲ. ನೀವು ಕೊಟ್ಟಿದ್ದು ಫಸ್ಟ್ ನಾನು ಕುಡಿದ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದು ನನ್ ಫ್ರೆಂಡಿಗೆ ಹೇಳ್ತಾ ಇದ್ದೆ, ನೋಡು ಹಿಂಗಾಗಿದೆ, ನನ್ ಬೆರಳಿಗೆ ಮುಚ್ಚಿದೆ, ಓಪನ್ ಆಗ್ತಾ ಇಲ್ಲ ಕಣೆ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡಿದೆ. ಇದ್ದಕ್ಕಿದ್ದಂಗೆ ಬೆರಳೆಲ್ಲ ಓಪನ್ ಆಯ್ತು. ಸೂಪರ್. ಬೆರಳೆಲ್ಲ ಓಪನ್ ಆಯ್ತು. ನಿನ್ನೆ ಹೊಸ ವರ್ಷ ಅಲ್ಲ, ನಮ್ಮ ಹಿಂದೂಗಳಿಗೆ ಹೊಸ ವರ್ಷ, ನಮ್ ಫ್ಯಾಮಿಲಿ ಎಲ್ಲ ಫುಲ್ ಖುಷಿ ಪಟ್ಟಿದ್ದಾರೆ. ನಿನ್ನೆ ನಾವು ತುಂಬಾ ಸಡಗರದಿಂದ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದೀವಿ. ಶರಾವತಿ ಮೇಡಮ್ ನಿನ್ನೆ ನಾನ್ ಕಾಲ್ ಮಾಡಿ ಹಿಂಗೆಲ್ಲ ಆಯ್ತು ಅಂತಾನು ಡಿಸ್ಕಸ್ ಮಾಡಿ ಹೇಳಿದೀನಿ ಅವಳಿಗೆ. ನೋಡಿ ಹೆಂಗ್ ಅನಿಸ್ತದೆ, ನಮ್ಮ ಶೇಕ್ ತಗೊಂಡಾದ್ಮೇಲೆ, ನಮ್ಮ ಎನರ್ಜಿ ತಗೊಂಡಾದ್ಮೇಲೆ ಇಷ್ಟ ಚೆನ್ನಾಗಿ ಆಗ್ತಿದೀರಿ ಅಂದ್ರೆ ಫ್ಯಾಮಿಲಿ ಪೂರ್ತಿ ನೋಡಿ. ಬೆರಳು ಬರ್ತಾನೆ ಇರ್ಲಿಲ್ಲ ನನಗೆ ಓಪನ್ ಮಾಡಕ್ಕೆ, ಇಷ್ಟಿದ್ದು ಇದು ಓಪನ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಕೈ ಮೂವ್ಮೆಂಟ್, ನಾನು ಎಷ್ಟೋ ಸರಿ ನನ್ನ ರೈಟ್ ಹ್ಯಾಂಡ್ ಇಂದ ಆ ಕೈನ ತಗ್ದು ಇಟ್ಕೊಂತಿದ್ದೆ. ಈಗ ನನ್ ಕೈನ ನೋಡಿ ನಾನೇ ಇಟ್ಕೊಳ್ತೀನಿ, ಜೊತೆಗೆ ಕೈ ಮೂವ್ ಮಾಡ್ತಾ ಇದೀನಿ. ಈ ಕೈ ಇಷ್ಟು ಬರ್ತಾನೆ ಇರ್ಲಿಲ್ಲ. ನೀವು ನಿನ್ನೆ ಬಸವರಾಜ್ ಸರ್ ಹತ್ರ ನಾವ್ ಮಾತಾಡಿದಾಗ್ಲೂ ಕೂಡ ಈ ಕೈ ನಂದು ಇಷ್ಟಿಷ್ಟೇ ಬರ್ತಿದ್ದಿದ್ದು. ಕೈ ಇಷ್ಟು ಪೂರ್ತಿ ಹ್ಯಾಂಡ್ ಇಷ್ಟು ಬರ್ತಾ ಇದೆ ನನಗೆ. ಯಾರಿಗೆಲ್ಲ ಖುಷಿ ಆಗ್ತಿದೆ, ಆಶಾ ಮೇಡಮ್ ಒಂದು ಹಾರ್ಟ್ ಕೊಟ್ಬಿಡೋಣ. ನಾನ್ ಫುಲ್ ಸ್ಕ್ರೀನ್ ತುಂಬಾ ಹಾರ್ಟ್ ಕೊಡ್ತೀನಿ. ಓಕೆ, ಅದಕ್ಕೆ ಮೇಡಮ್ ನಿಮಗೆ ಹೇಳಿದ್ದು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಪ್ರಾಡಕ್ಟ್ ಅಂತ ಹೇಳಿ. ಇಲ್ಲ, ನೆನ್ನೆ ನಾನ್ ಶರಾವತಿ ಮೇಡಮ್ ತಕ್ಷಣ ಕಾಲ್ ಮಾಡಿ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೀನಿ. ನಿಮ್ಗೆ ಹೇಳ್ತಾ ಇದ್ರಿ ಯಾವ್ದು ಪ್ರಾಡಕ್ಟ್ ಮತ್ತೆ ತಗೊಳೋದ್ರಿಂದಾನೇ ಆಗುತ್ತಾ ಅಂತ ಕೇಳಿದ್ರಿ. ಇಲ್ಲ, ಪ್ರಾಡಕ್ಟ್ ಜೊತೆಗೆ ನಮ್ಮ ವಿಲ್ ಪವರ್ ಇರ್ಬೇಕು, ನಮಗೆ ಕಾನ್ಫಿಡೆನ್ಸ್ ಇರ್ಬೇಕು, ಜೊತೆಗೆ ಪಾಸಿಟಿವ್ ಆಕ್ಟಿವಿಟೀಸ್ ಇರ್ಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಪಾಸಿಟಿವ್ ಮೈಂಡ್ ಸೆಟ್ ಹೇಗಿರುತ್ತೆ, ನೆಗೆಟಿವ್ ಪೀಪಲ್ಸ್ ಇಂದ ನಾವು ಆದಷ್ಟು ದೂರ ಇರ್ಬೇಕು ಅನ್ನೋದು ನನ್ನ ಅನಿಸಿಕೆ. ಏನೇ ಇದ್ರು ಇನ್ನೊಂದು ನಾನು ಮೊದಲಿನಿಂದನೂ ನಂಬೋದು 3 ತತ್ವಗಳನ್ನ. ಒಂದು, ಬದುಕಿಗೆ ಭರವಸೆ ಬೇಕು. ಇನ್ನೊಂದು, ದೇವರನ್ನ ನಾವೆಲ್ಲರೂ ನಂಬ್ತೀವಿ. ದೇವರು ಅವಕಾಶಗಳನ್ನ ಒದಗಿಸ್ಕೊಡ್ತಾರೆ, ಆ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕು. ಆಮೇಲೆ ಇನ್ನೊಂದು, ನಮ್ಮ ಪ್ರಯತ್ನ ಬೇಕು. ಪ್ರಯತ್ನದಿಂದ ಮಾತ್ರ ಏನಾದ್ರು ಸಾಧಿಸ್ಬೇಕು ಅನ್ನೋದು. ಈ 3 ತತ್ವಗಳು ನಾನು ಬಹಳ ವರ್ಷಗಳಿಂದ ಅಳವಡಿಸ್ಕೊಂಡ್ ಬಂದಿರೋದು. ಇದು ನನ್ನ ಮೈಂಡ್ ಸೆಟ್. ಈ ಮೈಂಡ್ ಸೆಟ್ ಇಟ್ಕೊಂಡು ಮೊನ್ನೆ ಶಿಲ್ಪಾ ಅವ್ರ ಮೇಡಮ್ ಮಾತಾಡಿದಾಗ, ಕೇವಲ ನಾವು ಮಾಡ್ಕೊಳ್ಳೋದ್ರಿ ಈ ಇಂಥ ವಿಚಾರಗಳಲ್ಲಿ ನಾವು ಒಬ್ಬರೇ ಡಿಸಿಷನ್ ತಗೊಳಕ್ ಆಗಲ್ಲ, ನಮ್ ಫ್ಯಾಮಿಲಿ ಸಪೋರ್ಟ್ ಬೇಕು ನಮಗೆ. ಹಾಗಾಗಿ ನಾನು ಶಿಲ್ಪಾ ಮೇಡಮ್ ಮಾತಾಡಿದಾಗ ಎಲ್ರು ಕೇಳಿಸ್ಕೊಳ್ರಿ ಅಂತ ನಮ್ ಫ್ಯಾಮಿಲಿ ಕುಂದ್ರಿಸಿ ಅವ್ರು ಎಲ್ಲರೂ ಕೇಳಿಸ್ಕೊಳಂಗ್ ಮಾಡಿದೆ. ಅವ್ರೆಲ್ಲರೂ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಾಗ ಆಯ್ತು ಟ್ರೈ ಮಾಡೋಣ ಅಂತ ಒಪ್ಕೊಂಡು ಈ ಒಂದೇ ದಿನಕ್ಕೆ ನನಗೆ ಇಷ್ಟು ರಿಸಲ್ಟ್ ಕೊಟ್ಟಿದೆ ಅಂದ್ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ನೋಡೋಣ, ಇದನ್ನ ಅದೇ ಟ್ರೈ ಪ್ರಯತ್ನ, ನನ್ನ ಪ್ರಯತ್ನ. ನನ್ಗೆ ತುಂಬಾ ಖುಷಿಯಾಗಿದೆ. ನಮ್ ಫ್ಯಾಮಿಲಿ ಎಲ್ಲ ಖುಷಿ ಪಟ್ಟಿದ್ದಾರೆ. ನೆನ್ನೆ ತುಂಬಾ ಖುಷಿಯಿಂದ ಸಡಗರದಿಂದ ನಾವು ನೈಟು ಹಬ್ಬ ಮಾಡಿದೀವಿ. ಸಂಜೆ ನಾನು ಶುರು ಮಾಡಿದ್ದೆ ಅದನ್ನ ಪ್ರಾಡಕ್ಟ್. ಸಂಜೆ ಶುರು ಮಾಡಿ ತಕ್ಷಣ ಹಬ್ಬ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಸಂಜೆ ಮಾಡಿದೀವಿ. ನಿನ್ನೆ ಸಂಜೆ ನಾವು ಪೂಜೆನೆ ತುಂಬಾ ಚೆನ್ನಾಗ್ತಾ ಇತ್ತು, ಎಲ್ರು ಖುಷಿ ಪಟ್ಟಿದ್ದಾರೆ ಮೇಡಮ್. ನಿಮ್ಮೆಲ್ರಿಗೂ ನಾನು ನನ್ನ ಆಲೋಚನೆಗಳನ್ನ ಪಾಸಿಟಿವ್ ಆಗಿ ಮಾಡಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್. ಒಂದೇ ದಿನಕ್ಕೆ ಇಷ್ಟೊಂದು ಚೆನ್ನಾಗಿ ಆಗ್ತಿದ್ದೀರಾ ಅಂದ್ರೆ ಇನ್ನ 30 days ಪ್ಲಾನ್ ಹೇಳಿದೀವಲ್ಲ, ಅದನ್ನ ಮಾಡಿದ್ರೆ ಹೆಂಗ್ ಆಗ್ಬೇಡ ನೀವು. ಹೌದು, ಖಂಡಿತವಾಗ್ಲು ಬದಲಾವಣೆ ನನ್ನಲ್ಲಿ. ಹೊಸ ವರ್ಷದ ದಿನ ಹೊಸ ಬೆಳಕು ಮೂಡಿ ಒಂದು ಬದಲಾವಣೆ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ. ಒಂದ್ ಮಾತು ಹೇಳಿದೆ ನಿಮಗೆ ನಿನ್ನೆ ಮಾತಾಡ್ಸೋವಾಗ, ನಿಮ್ಮ ಲೈಫ್ ಚೇಂಜಿಂಗ್ ಡೇ ಮೇಡಮ್ ಇವತ್ತು ಅಂತ. ಹೌದು. ಲೈಫ್ ಚೇಂಜಿಂಗ್ ಡೇ ಆಯ್ತು, ನಿನ್ನೆನೆ ಆಯ್ತು. ನಿನ್ನೆನೆ ಆಯ್ತು.
ಹೊಸ ವರ್ಷಕ್ಕೆ ಹೊಸ ಬೆಳಕು, ಹೊಸ ಚಿಗುರು, ಹೊಸ ಎಲ್ಲ ಸಿಕ್ಕಾಯ್ತು ನನಗೆ. ಹೊಸತನ, ಹೊಸ ಬೆಳಕು ಸಿಕ್ಕಿದೆ. ಮುಂದೆ ಚೆನ್ನಾಗಾಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಮತ್ತಿನ್ನೇನ್ ಬೇಕು, ಈ ತರ ಮೈಂಡ್ ಸೆಟ್ ಇಟ್ಕೋಬೇಕು. ಪ್ರತಿಯೊಬ್ರು ಹೇಳ್ತಾ ಇದೀನಲ್ಲ, ಈ ತರ ನೋಡಿ ಆಶಾ ಮೇಡಮ್ ಹೆಂಗೆ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಆ 3 ಭರವಸೆ ಮೇಲೆ ಅವ್ರು ನಿಂತಿದ್ದಾರೆ. ಈ ಒಂದು ಸಿಸ್ಟಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ 200%, 100 ಅಲ್ಲ 200% ಚೆನ್ನಾಗ್ ಆಗ್ತೀರಿ. ಓಕೆ ಹೌದು ಮೇಡಮ್. Okay, madam. Thank you, madam. ಎಲ್ಲಾ ಲಿಂಕ್ ಅನ್ನ ನಿಮ್ಮ ಕೋಚ್ ನ ಕೇಳಿ, ನಿಮ್ಮ ಕರೆದಿರಂತ ಕೋಚ್ ಗೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಕೋಚ್ ಕಡಿಮೆನೆ madam. ಫಸ್ಟ್ ಹೌದು. ಕೋಚ್, ಸೆಕೆಂಡ್ ಪ್ರಾಡಕ್ಟ್, ಥರ್ಡ್ ಸಿಸ್ಟಮ್. ಈ ಮೂರು ನಿಮ್ ಜೊತೆ ಇರ್ತೀವಿ. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ ಜೊತೆ ಇರ್ಬೇಕು, ನಾವು ನಿಮ್ ಜೊತೆ ಇರ್ತೀವಿ. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.